ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ನಾವು ಪ್ರೋಟೀನ್ ಭರಿತ ತುಂಬಾ ರುಚಿಕರವಾಗಿರುವಂಥ ದೋಸೆಯನ್ನು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣವಾ. ಈ ದೋಸೆಯನ್ನು ಮಾಡಲಿಕ್ಕೆ ನೀವು ಪಟಾಪಟ್ ಅಂತ ರೆಡಿ ಮಾಡ್ಬೋದು. ಹಾಗೆ ಅಷ್ಟೇ ರುಚಿಯಾಗಿರುವಂಥ ಈ ದೋಸೆ ನಿಮಗೆ ಪದೇ ಪದೇ ಮಾಡಿ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ನಾನಿಲ್ಲಿ 1 ಕಪ್ಪು ಹೆಸರು ಕಾಳನ್ನು ರಾತ್ರಿ ನೆನೆ ಹಾಕಿ ಇಟ್ಟಿದ್ದೇನೆ. ಆ ಹೆಸರು ಕಾಳನ್ನು ಇವಾಗ ತಗೊಂಡಿದ್ದೇನೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ನಾವು ನೆನೆಸಿಟ್ಟಿರುವಂಥ 1 ಕಪ್ಪು ಹೆಸರು ಕಾಳು, ಹಾಗೆಯೇ ಈ ಹೆಸರು ಕಾಳು ತಗೊಂಡಿರುವ ಕಪ್ಪಲ್ಲೇ ಅರ್ಧ ಕಪ್ಪದಷ್ಟು ನಾನಿಲ್ಲಿ ಮೀಡಿಯಮ್ ರವೆ ಅಥವಾ ಚಿರೋಟಿ ರವೆ ಯಾವುದನ್ನಾದರೂ ತಗೊಳ್ಳಿ, ರವೆಯನ್ನು ತಗೊಂಡಿದ್ದೇನೆ. ಹಾಗೆ ಅದರಲ್ಲೇ 1/4 ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಯಾವ ಕಪ್ಪಲ್ಲಿ ನಾವು ಹೆಸರು ಕಾಳು ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ರವೆ, 1/4 ಕಪ್ಪು ಅಕ್ಕಿ ಹಿಟ್ಟು, ಹಾಗೆ ಅರ್ಧ ಕಪ್ಪು ಮೊಸರು. ಇಷ್ಟನ್ನು ಹಾಕ್ಕೊಳ್ಳಿ, ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ಅರ್ಧ ಇಂಚು ಶುಂಠಿ, 1 ಹಸಿಮೆಣಸಿನಕಾಯಿ, 1 ಸ್ಪೂನು ಜೀರಿಗೆ. ಹಸಿಮೆಣಸಿನಕಾಯಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ತಿಂತೀರಿ, ಚೆನ್ನಾಗಿರುತ್ತೆ ಅನ್ನೋರು ಇನ್ನೊಂದು ಕೂಡ ಸೇರಿಸ್ಕೊಳ್ಬೋದು. ಮಕ್ಕಳು ತಿಂತಾರೆ ಅನ್ನೋರು ಸ್ವಲ್ಪ ಹಸಿಮೆಣಸಿನಕಾಯಿ 1 ಹಾಕ್ಕೊಂಡ್ರೆ ಸಾಕು. ಇವಾಗ ಇದನ್ನು ನಾನು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ಇವಾಗ ಇದನ್ನು ರುಬ್ಬಲಿಕ್ಕೆ ಮುಂಚೆ ನಾನಿಲ್ಲಿ 1 ಸ್ಪೂನು ಕಡಲೆ ಹಿಟ್ಟನ್ನು ಸೇರಿಸ್ತೇನೆ. ಕಡಲೆ ಹಿಟ್ಟು ಹಾಕೋದ್ರಿಂದ ನಮ್ಮ ದೋಸೆಯ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಕಲ್ಲರ್ ತುಂಬ ಚೆನ್ನಾಗಿ ಬಂದಾಗ ನಮಗೆ ನೋಡಲಿಕ್ಕೆ ಕೂಡ ಎಷ್ಟು ಖುಷಿಯಾಗುತ್ತೋ ಹಾಗೆ ತಿನ್ನಲಿಕ್ಕೆ ಕೂಡ ಅಷ್ಟೇ ಖುಷಿಯಾಗುತ್ತೆ ಅಲ್ವಾ. ಇವಾಗ ನಾನು ಇದನ್ನ ರುಬ್ಕೊಂಡು ಬಂದೆ ನೋಡಿ. ಈ ರೀತಿ ನಾವು ದೋಸೆ ಬ್ಯಾಟ್ರನ್ನ ನಾವು ಯಾವ ರೀತಿ ರುಬ್ತೇವಲ್ವ ಅದೇ ರೀತಿಯಲ್ಲಿ ನಾವು ರುಬ್ಕೊಂಡು ಬಂದರೆ ಆಯಿತು. ಅಷ್ಟೇ ನುಣ್ಣಗೆ ನಾವು ಇದನ್ನು ರುಬ್ಕೊಂಡು ಬರಬೇಕು. ಹಾಗೆ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಜಾರನ್ನು ತೊಳೆದು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಬ್ಯಾಟ್ರ್ ನಾವು ಹೇಗೆ ರೆಡಿ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ನೀರನ್ನು ಹಾಕಿ ನಾವು ರೆಡಿ ಮಾಡಿಕೊಂಡ್ರೆ ಆಯಿತು. ಈ ದೋಸೆಯನ್ನು ನೀವು ಒಮ್ಮೆ ಮಾಡಿದರೆ ಪದೇ ಪದೇ ಮಾಡ್ತೀರಾ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗಂತಲ್ಲ, ಎಲ್ಲರಿಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ದೋಸೆ. ಹೆಸರು ಕಾಳು ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ಉಪಯೋಗಿಸಿ ಮಾಡಿರುವ ಈ ದೋಸೆ ಕೂಡ ಅಷ್ಟೇ ಪ್ರೋಟೀನ್ ಭರಿತವಾಗಿರುವಂಥದ್ದು. ಇವಾಗ ಹಾಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇವಾಗ ಈ ದೋಸೆಯ ಬ್ಯಾಟ್ರನ್ನು ನೋಡ್ಕೊಳ್ಳಿ. ನೀರು ಮತ್ತೆ ಬೇಕಂದರೆ ನೀವು ಹಾಕ್ಕೊಳ್ಬೋದು. ನನಗೆ ಇಷ್ಟು ಹದವಾಗಿದೆ. ಇಷ್ಟು ಹದವಾಗಿ ಈ ದೋಸೆ ಬ್ಯಾಟ್ರ್ ರೆಡಿ ಆದರೆ ಸಾಕು. ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ. ಇಷ್ಟು ಹದವಾಗಿರುವಂಥ ಬ್ಯಾಟ್ರು ಇವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮಗೆ ದೋಸೆ ಬ್ಯಾಟ್ರು ರೆಡಿಯಾಗಿದೆ. ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಹಾಗೆ ನಾನಿಲ್ಲಿ 1 ಚಿಟಿಕೆ ಅಡುಗೆ ಸೋಡವನ್ನು ಬಳಸ್ತಾ ಇದ್ದೇನೆ. ನಿಮ್ಮ ಮೊಸರು ತುಂಬ ಹುಳಿ ಇತ್ತಂದರೆ ಅಡುಗೆ ಸೋಡವನ್ನು ಸ್ಕಿಪ್ ಮಾಡ್ಬೋದು. ಇವಾಗ ಎಲ್ಲವನ್ನ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ದೋಸೆ ಬ್ಯಾಟರ್ ರೆಡಿಯಾಗಿದೆ. ಒಲೆ ಮೇಲೆ ಒಂದು ಹಂಚಿಟ್ಕೊಳ್ಳೋಣ. ನೋಡಿ, ನಾನು ಒಲೆ ಮೇಲೆ ತವವನ್ನು ಇಟ್ಕೊಂಡಿದ್ದೀನಿ. ತವ ಕೂಡ ಬಿಸಿಯಾಗಿದೆ. ಇವಾಗ ದೋಸೆ ಹಾಕ್ಕೊಳ್ಳೋಣ. ಇದು ನೀವು ಹೇಗೆ ಮಸಾಲೆ ದೋಸೆನ ಹಾಕ್ಕೊಳ್ತೀರಾ ಅದೇ ರೀತಿ ಹಾಕ್ಕೊಳ್ಬೋದು. ಎಷ್ಟು ಅಗಲವಾಗಿ ಬೇಕಾದರೆ ಈ ದೋಸೆ ಬರುತ್ತೆ. ಯಾಕಂದರೆ ಎಲ್ಲಿಯೂ ಕೂಡ ಹರಿಯೋದು ಆ ಥರ ಏನೂ ಪ್ರಾಬ್ಲಮ್ಸ್ ಆಗಲ್ಲ. ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ಇವಾಗ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಡುವ. ತುಪ್ಪ ಅಥವಾ ನೀವು ಎಣ್ಣೆ ಕೂಡ ಉಪಯೋಗಿಸಿ, ಪರವಾಗಿಲ್ಲ. ಆದರೆ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಅಂತ ಅಷ್ಟೇ. ಇವಾಗ ಇದು ಚೆನ್ನಾಗಿ ಕಾಯಲಿಕ್ಕೆ ಬಿಡಬೇಕು ನಾವು ದೋಸೆನ. ದೋಸೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೀವು ಇದನ್ನು ಈ ರೀತಿ ತೆಕ್ಕೊಂಡ್ರೆ ಆಯಿತು. 2 ಸೈಡ್ ಕಾಯಿಸ್ತೀರಿ ಅಂದರೆ ಕಾಯಿಸ್ಕೊಳ್ಬೋದು. ಈ ರೀತಿನೂ ಮಾಡ್ಕೊಳ್ಬೋದು. ನಾನು ಇನ್ನೊಂದು ದೋಸೆ ಹಾಕಿ ಕೂಡ ತೋರಿಸ್ತೇನೆ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳುವ.
ನಾವು ಮಕ್ಕಳ ಲಂಚ್ ಬಾಕ್ಸಿಗೆ ದಿನ ಬೆಳಿಗ್ಗೆ ಒಂದೊಂದು ದೋಸೆ ಅಥವಾ ಏನೋ ಒಂದು ನಾವು ರೆಡಿ ಮಾಡಲೇಬೇಕಲ್ವಾ. ಆ ಮೂಮೆಂಟಲ್ಲಿ ನಮಗೆ ತುಂಬ ಈಸಿಯಾಗಿ ಮಾಡುವಂಥ ಈ ದೋಸೆ ಕೂಡ ಒಂದು ಮಕ್ಕಳಿಗೆ ನಾವು ಪ್ರೋಟೀನನ್ನು ಕೊಟ್ಟ ಹಾಗೂ ಆಗುತ್ತೆ, ಮಕ್ಕಳ ಟಿಫನ್ ಬಾಕ್ಸ್ ರೆಡಿ ಮಾಡಿದ ಹಾಗೂ ಆಗುತ್ತೆ. ಈ ದೋಸೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಂದು ಬೆನಿಫಿಟ್ಸ್ ಇದೆ. ಇವಾಗ ದೋಸೆ ರೆಡಿ ಆಗ್ತಾ ಬಂತು ನೋಡಿ. ಕಲ್ಲರು ಹಾಗೆ ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಮಸಾಲೆ ದೋಸೆನ ಹೇಗೆ ತಿಂತೀರಾ ಅದೇ ಥರ ಟೇಸ್ಟನ್ನು ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ದೋಸೆ. ಒಮ್ಮೆ ನೀವು ಮಾಡಿದರೆ ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುವಂಥ ದೋಸೆ. ಇನ್ಸ್ಟೆಂಟಾಗಿ ನಾವು ಮಾಡ್ಕೊಳ್ಳುವಂಥ ದೋಸೆ ಇದು. ಚಟ್ನಿ ಅಥವಾ ಯಾವುದಾದ್ರೂ ಸಾಂಬಾರು ಗ್ರೇವಿ ಯಾವುದಿದ್ರೂ ಕೂಡ ಇದ್ರ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ದೋಸೆನ ಈ ರೀತಿ ಕೂಡ ನಾವು ಮಾಡ್ಬೋದು, ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.